মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 108. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಅಧ್ಯಾಯ ಉದಯರವಿ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಅದರಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಸಾನ್ಬಾರ್ನ್ಳ ಮನೆಗೆ ಬಂದು ಉಳ್ಕೊಂಡಿದ್ದಾರೆ. ಹಲವಾರು ದಿನಗಳವರೆಗೂ ಸ್ವಾಮೀಜಿ ಪರಿಸ್ಥಿತಿ ತುಂಬ ನಿರಾಶಾದಾಯಕವಾಗಿತ್ತು. ಇದರ ಜೊತೆಗೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕೊಂಡ್ಬಿಟ್ಟಿದ್ರು ಸ್ವಾಮೀಜಿ. ಆಗಸ್ಟ್ ತಿಂಗಳು ಅಂದರೆ ಅಮೆರಿಕೆಯಲ್ಲಿ ಬೇಸಿಗೆ. ಆದರೆ ಕಡು ಬೇಸಿಗೆಯವರೆಗೂ ಕೂಡ ಅವ್ರಿಗೆ ಚಳಿಗಾಲದ ಹಾಗೆ ತೋರ್ಸೋಕ್ಕೆ ಶುರುವಾಯಿತು, ಭಾಸವಾಗೋದಕ್ಕೆ ಶುರುವಾಯಿತು. ಅವ್ರ ಹತ್ರ ಬೆಚ್ಚಗಿನ ಉಣ್ಣೆ ಬಟ್ಟೆ ಇರಲಿಲ್ಲ. ಅಮೆರಿಕನ್ಗೆ ಹೆಚ್ಚು ಪರಿಚಿತವಾದ ಉಡುಗೆಯನ್ನು ಧರಿಸೋ ಹಾಗೆ ಅವರ ಅತಿಥೇಯಳಾದಂಥವಳು ಒತ್ತಾಯಿಸ್ಕೊಂಡ್ಳು. ಅವ್ರಿಗೂ ಕೂಡ ಅದರ ಅವಶ್ಯಕತೆ ಮನದಟ್ಟಾಗಿದ್ದನ್ನು ಗಮನಿಸಿದ್ವಿ. ಹಾಗೆ ಈಗ ಇಷ್ಟೆಲ್ಲ ಹಣ ಖರ್ಚು ಮಾಡಬೇಕು, ಹೊಸ ವಸ್ತ್ರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಭಾರಿ ಹಣ ಖರ್ಚಾಗಲಿಕ್ಕಿದೆ. ಹಾಗಾಗಿ ಅಷ್ಟೆಲ್ಲ ಹಣವನ್ನು ಖರ್ಚು ಮಾಡುವಂಥ ಸ್ಥಿತಿ ನನಗಿಲ್ಲ ಅಂತ ಯೋಚಿಸ್ತಾ ಇದ್ರು. ಮಿಸ್ ಸಾನ್ಬಾರ್ನ್ಗಿರ್ಬೋದು ಅಥವಾ ಇತರರು ಯಾರಿಗೂ ಕೂಡ ನಿಜವಾದ ಪರಿಸ್ಥಿತಿ ತಿಳಿಸಲಿಲ್ಲ ಸ್ವಾಮೀಜಿ. ಈಗ ಮದ್ರಾಸಿ ಶಿಷ್ಯರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ಹಣದ ಅವಶ್ಯಕತೆ ಇದೆ ಅಂತ ತಿಳಿಸಿದಾಗ ಆ ಶಿಷ್ಯರೆಲ್ಲರೂ ಕಾರ್ಯಮಗ್ನರಾಗಿ ಹಾಗೂ ಹೀಗೂ ಮಾಡಿ 800 ರೂಪಾಯಿಗಳನ್ನು ಸಂಗ್ರಹ ಮಾಡಿ ಕಳಿಸ್ಕೊಟ್ರು. ಅವರು ತಲುಪಿಸಿದಂಥ ಹಣ ಸ್ವಾಮೀಜಿ ಕೈ ಸೇರುವಷ್ಟರಲ್ಲಿ ಈಗಾಗಲೇ ಸೆಪ್ಟೆಂಬರ್ ಆಗಿಬಿಟ್ಟಿದೆ. ಅಷ್ಟು ಹೊತ್ತಿಗೆ ಅವರ ದುಃಖ ಸ್ಥಿತಿಯಿಂದ ಪಾರಾಗಿದ್ದದನ್ನು ನಾವು ಗಮನಿಸಬೇಕು. ಇದೇ ಸಂದರ್ಭದಲ್ಲಿ ಅವ್ರಿಗೆ ಎದುರಾದಂಥ ಹಲವಾರು ಕಷ್ಟಗಳನ್ನು ಅವರು ತಮ್ಮಲ್ಲೇ ಸಹಿಸಿಕೊಂಡಿದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಈ ಮಧ್ಯದಲ್ಲಿ ಬ್ರೀಸಿ ಮೆಡೋಸ್ ಅನ್ನುವಂಥ ಜಾಗದಲ್ಲಿ ಸ್ವಾಮೀಜಿ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗ್ತಿದ್ರು. ಮಿಸ್ ಸಾನ್ಬಾರ್ನ್ಳ ಆಹ್ವಾನದ ಮೇಲೆ ಅಲ್ಲಿಗೆ ಬಂದಂಥವರಲ್ಲಿ ಸಮೀಪದ ಮಹಿಳಾ ಕಾರಾಗೃಹದ ಮೇಲ್ವಿಚಾರಕಿಯೂ ಕೂಡ ಒಬ್ಬಳಾಗಿದ್ಲು. ಸ್ವಾಮೀಜಿ ಈ ಕಾರ್ಯಾಗೃಹವನ್ನು ಒಂದ್ಸಲಿ ಸಂದರ್ಶನ ಮಾಡಬೇಕು ಅಂತ ಕುತೂಹಲವನ್ನು ವ್ಯಕ್ತಪಡಿಸಿದಾಗ ಆಕೆ ಸ್ವಾಮೀಜಿಯನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬರ್ತಾಳೆ. ಅಲ್ಲಿನ ವ್ಯವಸ್ಥೆಯನ್ನು, ಕ್ರಮ ನಿಯಮಗಳನ್ನು ಕಂಡು ಸ್ವಾಮೀಜಿ ತುಂಬ ಆನಂದ ಪಡ್ತಾರೆ. ಆದರೆ ಮರುಕ್ಷಣವೇ ಅವರಿಗೆ ಭಾರತದ ನೆನಪು ಕಾಡತ್ತೆ. ಅಲ್ಲಿನ ದೃಶ್ಯ ಅವರ ಮೇಲೆ ಅದೆಷ್ಟು ಪ್ರಭಾವ ಬೀರಿತು ಅಂತಂದರೆ ಅವರು ತಮ್ಮ ಶಿಷ್ಯರಿಗೆ ಒಂದು ಪತ್ರವನ್ನು ಬರಿತಾ ಹೇಳ್ತಾರೆ. ಪತ್ರದಲ್ಲಿ ಹೀಗೆ ಬರೀತಾರೆ, ಇಲ್ಲಿ ಇದನ್ನು ಅಂದರೆ ಅಲ್ಲಿದ್ದಂಥ ಪ್ರಿಸನ್ನನ್ನು ಇಲ್ಲಿ ಇದನ್ನು ಕಾರಾಗೃಹ ಅಂತ ಕರೆಯೋದಿಲ್ಲ, ಬದಲಾಗಿ ಸುಧಾರಣಾ ಗೃಹ ಅಂದರೆ ರಿಫಾರ್ಮೇಟರಿ ಸೆಂಟರ್ ಅಂತ ಕರೀತಾರೆ. ಇದು ನಾನು ಅಮೆರಿಕಾದಲ್ಲಿ ಕಂಡುಕೊಂಡಂಥ ಅತ್ಯಂತ ಭವ್ಯವಾದ ವಿಷಯ. ಇಲ್ಲಿನ ಬಂಧಿತರನ್ನು ಅದೆಷ್ಟು ದಯಾಪೂರಿತ ದೃಷ್ಟಿಯಿಂದ ನೋಡ್ಕೊಳ್ತಾರೆ, ಅವರನ್ನೆಲ್ಲ ಹೇಗೆ ಪರಿವರ್ತನೆ ಮಾಡ್ತಾರೆ, ಸಮಾಜಕ್ಕೆ ಉಪಯುಕ್ತವಾದಂತಹ ವ್ಯಕ್ತಿಗಳನ್ನಾಗಿಸಿ ಕಳಿಸ್ಕೊಡ್ತಾರೆ. ನಿಜಕ್ಕೂ ಇದೆಷ್ಟು ಭವ್ಯ, ಇದೆಷ್ಟು ಸುಂದರ. ಇದನ್ನು ನಂಬಬೇಕಾದ್ರೆ ನೀವು ಇಲ್ಲಿಗೇ ಬಂದು ನೋಡಬೇಕು. ಅಯ್ಯೋ, ನಮ್ಮ ದೇಶದ ಬಡವರನ್ನು, ನಿಮ್ನ ವರ್ಗದವರನ್ನು ನೆನಪಿಸ್ಕೊಂಡಾಗ ನನಗೆಷ್ಟು ಸಂಕಟವಾಯಿತು ಗೊತ್ತೇನೋ. ಉದ್ಧಾರವಾಗೋದಕ್ಕೆ ಅವ್ರಿಗೆ ಅವಕಾಶವೇ ಕೊಡೋದಿಲ್ವಲ್ಲ, ಮೇಲೇರೋದಕ್ಕೆ ಅವ್ರಿಗೆ ಮಾರ್ಗವೇ ಇಲ್ವಲ್ಲ ಅಂತ ಬರೀತಾರೆ. ಈ ಸುಧಾರಣಾ ಗೃಹದ ನಿವಾಸಿಗಳು ಅಂದರೆ ಬಂಧಿತರನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಬೇಕು ಅಂತ ತಿಳಿದು ಬರುತ್ತೆ. ಬಹುಶಃ ಸ್ವಾಮೀಜಿ ಮಾನವನ ನಿಜ ಸ್ವರೂಪದ ಬಗ್ಗೆ ಅಥವಾ ಆತ್ಮ ಅಕಳಂಕ ಅನ್ನೋದರ ಬಗ್ಗೆ ಮಾತನಾಡಿರಬಹುದು. ಆದರೆ ಅವರು ಏನೇ ಮಾತನಾಡಿರಲಿ, ಕೆಲವರ ಮೇಲಂತೂ ಅದು ಅಚ್ಚಳಿಯದ ಪರಿಣಾಮವನ್ನು ಬೀರಲಿಕ್ಕೆ ಅವರಲ್ಲಿ ನಿಜವಾದ ಪರಿವರ್ತನೆ ಉಂಟು ಮಾಡಿದರೆ ಆಶ್ಚರ್ಯ ಏನಿಲ್ಲ. ಇದಾದಂತಹ ಕೆಲವೇ ದಿನಗಳಲ್ಲಿ ಬಾಸ್ಟನ್ನಿನ ದೊಡ್ಡ ಮಹಿಳಾ ಸಂಘವೊಂದರಲ್ಲಿ ಮಾತನಾಡೋ ಹಾಗೆ ಸ್ವಾಮೀಜಿಯನ್ನು ಆಹ್ವಾನಿಸಲಾಯಿತು. ಈ ಸಂಘದ ಸದಸ್ಯರು ಭಾರತದ ಸಮಾಜ ಸುಧಾರಕಿ ರಮಾಬಾಯಿ ಅಂತಿದ್ಲಲ್ಲ, ಅವಳ ಬೆಂಬಲಿಗರು. ಕ್ರೈಸ್ತಳಾಗಿ ಪರಿವರ್ತಿತಳಾಗಿದ್ದಂತಹ ರಮಾಬಾಯಿ ಭಾರತೀಯ ಬಾಲ ವಿಧವೆಯರ ಸಹಾಯಾರ್ಥವಾಗಿ ಅಮೆರಿಕಾದಲ್ಲಿ ಹಲವಾರು ಸಂಘಗಳನ್ನು ಸ್ಥಾಪಿಸಿಕೊಂಡು ತನ್ಮೂಲಕ ನಿಧಿಯನ್ನು ಸಂಗ್ರಹಣ ಮಾಡ್ತಿದ್ಲು. ಆದರೆ ಈಕೆ ಭಾರತೀಯ ವಿಧವೆಯರ ದುಸ್ಥಿತಿಯನ್ನು ಅತಿಶಯವಾಗಿ ಬಣ್ಣಿಸಿ ಹೆಚ್ಚು ಸಹಾನುಭೂತಿಯನ್ನು, ಸಹಾಯವನ್ನು ಗಳಿಸುವಂತಹ ಪ್ರಯತ್ನದಲ್ಲಿ ತೊಡಗಿಬಿಟ್ಟಿದ್ಲು.
ಮುಂದೆ ಸ್ವಾಮೀಜಿ ಪ್ರಸಿದ್ಧರಾದ ಮೇಲೆ ಈ ಸಂಘಗಳ ಸದಸ್ಯರು ಅವರನ್ನು ವಿರೋಧಿಸಿ ಸುಳ್ಳು ದೋಷಾರೋಪಣೆಗಳನ್ನು ಮಾಡಿದಾದರೂ ಕೂಡ ಅವರು ಮೊದಲು ತಮ್ಮ ಸಂಘದಲ್ಲಿ ನೀಡಿದಂಥ ಉಪನ್ಯಾಸವನ್ನು ಮೆಚ್ಚಿಕೊಂಡ್ರು. ಮಿಸ್ಸಸ್ ಆನ್ಬಾರ್ಡ್ ಅವಳ ಹತ್ತಿರ ಸಂಬಂಧಿಯಾಗಿದ್ದಂತಹ ಫ್ರಾಂಕ್ಲಿನ್ ಬೆಂಜಮಿನ್ ಅನ್ನೋನು ಪತ್ರಿಕೋದ್ಯಮಿ, ಹಾಗೆಯೇ ಸಮಾಜ ಸೇವಕನಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದ. ಅಲ್ಲದೆ ಇವನು ಅತೀಂದ್ರಿಯ ತತ್ವವಾದದಲ್ಲಿ ಪರಿಣತನಾಗಿದ್ದ. ತನ್ನ ಈ ವಿಶೇಷ ಅತಿಥಿಯನ್ನು ಭೇಟಿಯಾಗುವ ಹಾಗೆ ಮಿಸ್ಸಸ್ ಆನ್ಬಾರ್ನ್ ಅವಳು ಈತನಿಗೆ ಪತ್ರವನ್ನು ಬರೆದು ಆಹ್ವಾನ ಕೊಟ್ಟಿದ್ಲು. ಒಬ್ಬ ನಿಜವಾದ ಹಿಂದೂ ಸನ್ಯಾಸಿಯನ್ನು ಭೇಟಿಯಾಗೋದಕ್ಕೆ ಫ್ರಾಂಕ್ಲಿನ್ ಸ್ಯಾನ್ಬಾರ್ನ್ ಉತ್ಸುಕನಾಗಿದ್ದರೂ ಕೂಡ ಮೋಸ ಹೋಗೋದಕ್ಕೆ ಅವನು ಸಿದ್ಧನಿರಲಿಲ್ಲ. ಹಾಗಾಗಿ ಸ್ವಾಮೀಜಿಯನ್ನು ಭೇಟಿಯಾದಾಗ ಬಹಳ ಎಚ್ಚರಿಕೆಯಿಂದ ಮಾತುಕತೆಯನ್ನು ಪ್ರಾರಂಭ ಮಾಡಿದ. ಆದರೆ ಅವರ ಜ್ವಾಜ್ವಲ್ಯಮಾನ ವ್ಯಕ್ತಿತ್ವವನ್ನು, ಪ್ರಚಂಡ ಪಾಂಡಿತ್ಯವನ್ನು ನೋಡಿದಾಗ ಅವನಿಗೆ ಗೊತ್ತಿಲ್ಲದ ಹಾಗೆ ಸ್ವಾಮೀಜಿಯ ವ್ಯಕ್ತಿತ್ವಕ್ಕೆ ಮಾರು ಹೋಗ್ಬಿಟ್ಟ. ನಂತರ ಈ ಅಸಾಧಾರಣ ವ್ಯಕ್ತಿಯನ್ನು ಹೆಚ್ಚು ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನ್ಯೂಯಾರ್ಕ್ ನಗರದ ಸರಟೋಗ್ ಸ್ಟ್ರಿಂಗ್ಸ್ ಅನ್ನುವಂಥ ಜಾಗದಲ್ಲಿ ಅಮೇರಿಕನ್ ಸೋಷಿಯಲ್ ಸೈನ್ಸ್ ಅಸೋಸಿಯೇಷನ್, ಅಮೇರಿಕಾದ ಸಮಾಜ ವಿಜ್ಞಾನ ಸಂಘ ಅನ್ನುವಂತಹ ವಿದ್ವತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡೋ ಹಾಗೆ ಇವನೇ ಸ್ವಾಮೀಜಿಯನ್ನು ಬಹಳ ಪ್ರೀತಿಯಿಂದ ಆಹ್ವಾನ ಮಾಡಿದ. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯ ಅತಿಥೇಯಳ ಮತ್ತೊಬ್ಬ ಪರಿಚಯಸ್ಥರಾಗಿದ್ದಂತಹ ಡಾಕ್ಟರ್ ಜಾನ್ ಹೆನ್ರಿ ರೈಟ್ ಅವರನ್ನು ನೋಡೋದಕ್ಕೆ ಉತ್ಸುಕರಾಗಿದ್ದರು. ಜಗತ್ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಗ್ರೀಕ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದಂಥ ಇವರು ಈಗಾಗಲೇ ಸ್ವಾಮೀಜಿ ಬಗ್ಗೆ ಬಹಳಷ್ಟು ಹಲವರಿಂದ ಕೇಳಿದರು. ಆಗ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಬಾಸ್ಟನ್ನಿಂದ 40 ಮೈಲಿ ದೂರದಲ್ಲಿರುವಂತಹ ಆನಿಸ್ಕ್ವಾಮ್ ಅನ್ನುವಂಥ ಸಮುದ್ರ ತೀರದ ಸುಂದರವಾದ ಹಳ್ಳಿಯಲ್ಲಿ ಕುಟುಂಬ ಸಮೇತರಾಗಿ ಬೇಸಿಗೆಯನ್ನು ಕಳೆಯೋದಕ್ಕೆ ಹೋಗಿದ್ರು. ವಾರಾಂತ್ಯಕ್ಕೆ ತಮ್ಮಲ್ಲಿಗೆ ಬರಬೇಕು ಅಂತ ಪ್ರೊಫೆಸರ್ ಹೆನ್ರಿ ರೈಟ್ ಆಹ್ವಾನ ಕೊಟ್ಟಾಗ ಸ್ವಾಮೀಜಿ ಅದಕ್ಕೆ ಒಪ್ಕೊಂಡು ಆಗಸ್ಟ್ 25ನೇ ತಾರೀಕು ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪ್ರೊಫೆಸರ್ ರೈಟ್ ಸರ್ವವ್ಯಾಪಕ ಪಾಂಡಿತ್ಯವನ್ನು ಗಳಿಸಿದವರು ಅಂತ ಹೆಸರಾಗಿದ್ದಂಥವ್ರು. ಸ್ವಾಮೀಜಿಯ ಪಾಂಡಿತ್ಯವನ್ನು ಅಳಿಯೋದಕ್ಕೆ ಸಾಮರ್ಥ್ಯ ಅವರಲ್ಲಿ ಇತ್ತು. ಮಾತುಕತೆ ಪ್ರಾರಂಭಿಸಿದ್ದಾರೆ. ಕೆಲವು ನಿಮಿಷಗಳಲ್ಲಿ ಅವರು ಸ್ವಾಮೀಜಿಯ ಮಾತಿನ ಮೋಡಿಗೆ ಅವ್ರಿಗೇ ಗೊತ್ತಿಲ್ಲದ ಹಾಗೆ ಒಳಗಾಗ್ಬಿಟ್ರು. ಇಬ್ಬರು ಮಹಾದಿಗ್ಗಜಗಳು ಗಂಟೆಗಟ್ಟಲೆ ನಿರಂತರವಾಗಿ ಸಂಭಾಷಣೆ ನಡೆಸಿದ್ರು. ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಷ್ಟೇ ಅಲ್ಲದೆ ಅವರ ಕುಟುಂಬ ವರ್ಗದವರು ಕೂಡ ಅಲ್ಲಿ ನೆರೆದಿದ್ದಂಥ ಇತರರೆಲ್ಲರಿಗೂ ಕೂಡ ಸ್ವಾಮೀಜಿಯ ಮಾತು ಅದೊಂಥರ ರಸದ ಔತಣವನ್ನಾಗಿ ಒದಗಿಸ್ಬಂತು. ಅವರು ಬೆಳಗ್ಗಿನಿಂದ ಮಧ್ಯರಾತ್ರಿವರೆಗೂ ಸ್ವಾಮೀಜಿ ಜೊತೆ ಮಾತನಾಡ್ತಾ ಮರುದಿನ ಮುಂಚಾನೆ ಮತ್ತೆ ನವೋತ್ಸಾಹದಿಂದ ಪುನರಾರಂಭ ಮಾಡಿದ್ರು. ಅವರೆಲ್ಲರ ಮೇಲೂ ಕೂಡ ಸ್ವಾಮೀಜಿಯ ಪ್ರಭಾವ ಅಚ್ಚಳಿಯದ ಹಾಗೆ ಉಳ್ಕೊಂಡ್ಬಿಡ್ತು. ಇಷ್ಟು ಹೊತ್ತಿಗಾಗಲೇ ಸ್ವಾಮೀಜಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ಉದ್ದೇಶವನ್ನು ತೊರೆದಿದ್ರು. ಆದರೆ ಅವರ ಯೋಗ್ಯತೆ ಏನು ಅನ್ನೋದನ್ನು ಕಂಡುಕೊಂಡಂಥ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಸಮ್ಮೇಳನದಲ್ಲಿ ಭಾಗವಹಿಸೋ ಹಾಗೆ ಅವರನ್ನು ಒತ್ತಾಯಪಡಿಸ್ತಾ ಹೇಳ್ತಾರೆ, ನೋಡಿ ಸ್ವಾಮೀಜಿ, ನೀವು ಇಡೀ ಅಮೆರಿಕ ರಾಷ್ಟ್ರಕ್ಕೆ ಪರಿಚಿತರಾಗುವುದಕ್ಕೆ ಇದೊಂದೇ ದಾರಿ ಅಂತ ಹೇಳಿದ್ರು. ಅದಕ್ಕೆ ಸ್ವಾಮೀಜಿ ಏನು ಹೇಳಿದ್ರು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ನೋಡೋಣ. ಜಯರಾಮ್ ಕೃಷ್ಣ.